ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ನಡುವೆ ದೀರ್ಘಕಾಲದಿಂದ ನಡೆಯುತ್ತಾ ಇರುವ ಸಂಘರ್ಷಕ್ಕೆ ಕೊನೆಗೂ ತೆರೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇವೆ. ಎರಡೂ ದೇಶಗಳ ನಡುವಿನ ಶಾಂತಿ ಒಪ್ಪಂದವು ಈಗ ಎಂದಿಗಿಂತಲೂ ಹೆಚ್ಚು ಹತ್ತಿರದಲ್ಲಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ತಿಳಿಸಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅರಾಕ್ಚಿ ಅವರ ಹೇಳಿಕೆಯನ್ನ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ರೀಪೋಸ್ಟ್ ಅಂದ್ರೆ ಮರು ಹಂಚಿಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಒಪ್ಪಂದದ ಮುನ್ಸೂಚನೆಯನ್ನ ಇವರು ಸಹಮತ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವೇಳೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಶಾಂತಿ ಒಪ್ಪಂದದ ಅಂತಿಮ ಪ್ರತಿಯು ಯುಎಸ್ ತಲುಪಿದೆ ಅಂತ ಕೂಡ ಹೇಳಿರುವಂತದ್ದು. ಹಾಗಾಗಿ ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇಸ್ಲಾಮಾಬಾದ್ ಒಪ್ಪಂದದ ಜ್ಞಾಪಕ ಪತ್ರವು ಅಂತಿಮ ಹಂತಕ್ಕೆ ತಲುಪಿದೆ ಎಂದು ಇರಾನ್ ವಿದೇಶಾಂಗ ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಬರೆದುಕೊಂಡಿದ್ದಾರೆ. ಒಪ್ಪಂದದ ನಿಯಮಗಳು ಇನ್ನು ಸಂಪೂರ್ಣವಾಗಿ ಅಂತಿಮಗೊಳ್ಳಬೇಕಾಗಿರೋದ್ರಿಂದ ಮಾಧ್ಯಮಗಳು ಈ ಬಗ್ಗೆ ಊಹಾಪೋಹ ಸುದ್ದಿಗಳನ್ನ ಬಿತ್ತರಿಸದಂತೆ ಅವರು ವಿನಂತಿಯನ್ನ ಮಾಡಿದ್ದಾರೆ. ಜವಾಬ್ದಾರಿಯುತ ಮತ್ತು ಪಾರದರ್ಶಕ ನಡೆಗೆ ಇರಾನ್ ಬದ್ಧವಾಗಿದ್ದು ಶೀಘ್ರದಲ್ಲೇ ಒಪ್ಪಂದದ ಸಂಪೂರ್ಣ ವಿವರಗಳನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳಲಾಗುವುದು ಎಂದು ಅವರು ಭರವಸೆಯನ್ನ ನೀಡಿದ್ದಾರೆ. ಈ ಮಧ್ಯೆ ಒಪ್ಪಂದದ ಕರಡು ಪ್ರತಿಗಳ ಕುರಿತು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದ ಮಾಹಿತಿಯನ್ನ ಡೊನಾಲ್ಡ್ ಟ್ರಂಪ್ ಆರಂಭದಲ್ಲಿ ಆಕ್ಷೇಪಿಸಿದ್ರು. ಇರಾನ್ ಮಾಧ್ಯಮಗಳಲ್ಲಿ ಸೋರಿಕೆಯಾಗಿರುವಂತಹ ಷರತ್ತುಗಳು ಸುಳ್ಳು ಸುದ್ದಿಯಾಗಿದ್ದು ಲಿಖಿತವಾಗಿ ಸಿದ್ಧಪಡಿಸಲಾಗಿರುವಂತಹ ನಿಜವಾದ ಒಪ್ಪಂದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿರುವಂತದ್ದು. ಹಾಗಾಗಿ ಇಷ್ಟು ದಿನಗಳಿಂದ ನಡೀತಾ ಇದ್ದಂತ ಅಮೆರಿಕ ಮತ್ತು ಇರಾನ್ ನಡುವಿನ ದೀರ್ಘಕಾಲದ ಈ ಒಂದು ಸಂಘರ್ಷಕ್ಕೆ ಕೊನೆಗೂ ಕೂಡ ತೆರೆ ಬೀಳುವಂತ ಲಕ್ಷಣಗಳು ಮತ್ತಷ್ಟು ಈಗ ಹೆಚ್ಚಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡುತ್ತಾ ಹೋಗ್ತಾರೆ. ಅನಂತರಾಮಯ್ಯ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಬಹುತೇಕ ಅಂತ್ಯವಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಶಾಂತಿ ಒಪ್ಪಂದಕ್ಕೆ ಎರಡೂ ದೇಶಗಳು ಈಗ ಒಪ್ಪಿಗೆಯನ್ನ ಸೂಚಿಸುತ್ತೆ, ಶಾಂತಿ ಒಪ್ಪಂದವಾಗತ್ತೆ ಅಂತ ಅನ್ಸುತ್ತಾ? ಸುನಿಧಿ, ಇಲ್ಲ, ಇದೇನಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತದ್ದು ಏನಂದ್ರೆ ಇನ್ನ ಈ ಒಂದು ವಾರದಲ್ಲಿ ಅಮೆರಿಕ ಮತ್ತೆ ಏನು ಕಳೆದ 60 ದಿನಗಳಿಂದ ನಡೆದಿರುವಂತಹ ಒಂದು ಯುದ್ಧ ಅಂತ್ಯ ಆಗುತ್ತೆ, ವೆಸ್ಟ್ ಏಷ್ಯಾ ವಾರ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವುದರ ಮುಖಾಂತರವಾಗಿ ಶೇರ್ ಮಾಡಿದ್ರೆ ಮಾಹಿತಿಯನ್ನ. ಆದ್ರೆ ಈ ಬಗ್ಗೆ ಏನು ಇರಾನ್ನ ಏನು ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಇದನ್ನ ತಳ್ಳಿ ಹಾಕಿದ್ರೆ, ಇಲ್ಲ, ಆ ತರದ್ದು ಯಾವುದೇ ರೀತಿಯಾದಂತಹ ಇನ್ನ ಮಾತುಕತೆ ನಡೆದಿಲ್ಲ, ಇದೆಲ್ಲ ಕೂಡ ಒಂದು ಸ್ಪೆಕ್ಯುಲೇಷನ್ ನ್ಯೂಸ್, ಇದನ್ನ ಮೀಡಿಯಾ ಕೂಡ ರಿಫ್ರೈನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಇದನ್ನ ಈ ಒಂದು ಅಮೆರಿಕ ಅಧ್ಯಕ್ಷರ ಹೇಳಿಕೆಯನ್ನ ಅಂದ್ರೆ ಹಲ್ಲಗಳಿದ್ದಾರೆ. ಈ ನಡುವೆ ಪಾಕಿಸ್ತಾನ ಪ್ರಧಾನಿ ಆಗಿರುವಂತಹ ಶಹಬಾಜ್ ಶರೀಫ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲ, ಎರಡೂ ದೇಶಗಳ ನಡುವೆ ಒಂದು ಅಂತಿಮ ಹಂತದ ಡೀಲಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಮಾತುಕತೆ ನಡೀತಾ ಇದೆ. ಇದಕ್ಕೆ ಎರಡೂ ದೇಶಗಳು ಕೂಡ ಟೆಕ್ಸ್ಟ್ ಅನ್ನ ಮಾಡಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನ ಕೆಲವೇ ದಿನಗಳಲ್ಲಿ ಮತ್ತೆ ಇಸ್ಲಾಮಾಬಾದ್ ನಲ್ಲಿ ಒಂದು ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಇರಾನ್ ಹೇಳಿರುವಂತಹ ಒಂದು ಮುಖ್ಯವಾಗಿರುವಂತದ್ದು ಒಂದು ಕಾರಣಗಳು ಏನಪ್ಪಾ ಅಂದ್ರೆ, ನೀವು ಒಂದು ವೇಳೆ ಏನಾದ್ರೂ ಶಾಂತಿ ಮಾತುಕತೆಯನ್ನ ಮುಂದುವರಿಸಬೇಕು, ಮಾತಾಡಬೇಕು ಅನ್ನೋದೇ ಆದ್ರೆ ಮೊದಲು ನಮ್ಮ ಕಂಡೀಷನ್ಸ್ ಅನ್ನ ನೀವು ಫುಲ್ಫಿಲ್ ಮಾಡ್ಬೇಕು ಅನ್ನೋದು. ಅವ್ರ ಕಂಡೀಷನ್ಸ್ ಏನಪ್ಪಾ ಅಂದ್ರೆ, ಈಗಾಗಲೇ ಏನು ಈ ಒಂದು ಯುರೇನಿಯಂ ಅನ್ನ ಪ್ರಾಡಕ್ಟ್ ಏನು ಅದೊಂದು ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದನ್ನ ಕಂಟಿನ್ಯೂ ಮಾಡ್ಬೇಕು, ಅಂದ್ರೆ ಮಿನಿಮಮ್ ಕ್ವಾಲಿಟಿಯನ್ನ ನಾವ್ ಇಟ್ಕೊಳ್ಲಿಕ್ಕೆ ನಮ್ಗೆ ಅವಕಾಶವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ 3.57 ಅಂದ್ರೆ ಕೆಲವೊಂದು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಇನ್ನಿತರ ವಿದ್ಯುತ್ ಕ್ಷೇತ್ರದಲ್ಲಾಗಿರ್ಬೋದು, ಅಲ್ಲಿ ನಮಗೆ ಅವಕಾಶವನ್ನ ಕೊಡ್ಬೇಕು ಅಲ್ಲಿ ಯುರೇನಿಯಂ ಉತ್ಪಾದನೆಗೆ. ಯಾಕೆಂದ್ರೆ ಮಿನಿಮಮ್ ನಾವು ಯಾವುದೇ ರೀತಿಯಾದ ಅದನ್ನ ಡೇಂಜರಸ್ ಆಗಿ ಬಳಸೋದು ಉದ್ದೇಶ ಇಲ್ಲ, ಆದ್ರೆ ಒಂದು ಮಿನಿಮಮ್ ಸೌಲಭ್ಯಕ್ಕಾದ್ರೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋದು. ಎರಡನೇದು ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಏನು ಹೊರ್ಮೂಜ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ನಮ್ಮ ಒಂದು ಹ್ಯಾಂಡ್ ಓವರ್ ಅಲ್ಲೇ ಇರುವಂತದ್ದು, ಮತ್ತೆ ಅದಕ್ಕೆ ಅದನ್ನ IRGCನೇ ಕಂಟ್ರೋಲ್ ಮಾಡುವಂತದ್ದು ಆಗ್ಬೇಕು ಅನ್ನೋದು. ಜೊತೆಗೆ ಈಗಾಗಲೇ ಏನು ಅಮೆರಿಕ ಮತ್ತೆ ಇಸ್ರೇಲ್ ದಾಳಿಯಿಂದ ಸಾಕಷ್ಟು ನಷ್ಟವಾಗಿರುವಂತಹ ಇರಾನ್ ನಲ್ಲಿ ತುಂಬಾ ಏನು ಬ್ರಿಡ್ಜಸ್ ಆಗಿರ್ಬೋದು, ಇನ್ನಿತರ ಬಿಲ್ಡಿಂಗ್ಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಸರ್ಕಾರಿ ಕಟ್ಟಡಗಳು ಎಲ್ಲವೂ ಕೂಡ ತುಂಬಾ ನಷ್ಟ ಆಗಿದೆ. ಇದನ್ನ ರೀಬಿಲ್ಡ್ ಮಾಡ್ಬೇಕು, ಅದಕ್ಕೆ ಸುಮಾರು 28 ಲಕ್ಷ ಕೋಟಿ ಹಣ ಬೇಕಾಗುತ್ತೆ. ಇದನ್ನ ಅಮೆರಿಕ ಸೇರಿದಂತೆ ಮಿತ್ರ ರಾಷ್ಟ್ರಗಳು
ಇದಕ್ಕೆ ಸಹಕಾರವನ್ನ ಕೊಡ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಮುಖ್ಯವಾಗಿ ಇಟ್ಟಿರುವಂತದ್ದು. ಈ 3 ಡಿಮ್ಯಾಂಡ್ಗೆ ನೀವು ಫಸ್ಟ್ ಒಪ್ಪಿಗೆ ಕೊಡಿ, ಆನಂತರ ನಾವು ಶಾಂತಿ ಮಾತುಕತೆಗೆ ಬರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಇರಾನ್ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಇದ್ರ ನಡುವೆ ಮತ್ತೊಂದು ಮುಖ್ಯವಾಗಿರುವಂತದ್ದು ಏನು, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದು. ಇವತ್ತು ಕೂಡ ಏನು ಲೆಬನಾನ್ ಸೌತ್ ಅಲ್ಲಿ ಏನು ಇಸ್ರೇಲ್ ದಾಳಿಯನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಬಟ್ ಇಂಥ ಒಂದು ಸಂದರ್ಭಗಳಲ್ಲಿ ಅಂದ್ರೆ ಮಾತುಕತೆ ನಡೀತಿರುವಂತಹ ಸಂದರ್ಭದಲ್ಲಿ ಇಸ್ರೇಲ್ ಒಂದು ಕಡೆ ದಾಳಿ ಮಾಡೋದು, ಮತ್ತೆ ಅಮೆರಿಕ ಕೂಡ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೇಲೆ ದಾಳಿ ಮಾಡೋದು, ಡ್ರೋನ್ ದಾಳಿ ಮಾಡುವಂತದ್ದು ನಡೀತಲೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ನಂಬೋದು ಹೇಗೆ ಅನ್ನೋ ಒಂದು ಕ್ವಶನ್ಸ್ ಅನ್ನ ಇರಾನ್ ಇಟ್ಟಿರುವಂತದ್ದು. ಹೀಗಾಗಿ 4 ಕಂಡೀಷನ್ ಮುಖ್ಯವಾಗಿ ಸ್ಟ್ರೈಟ್ ಆಫ್ ಹೊರ್ಮುಜ್ ಆಗಿರ್ಬೋದು, ಯುರೇನಿಯಂ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಸ್ಟಾಪ್ ಮಾಡೋದಾಗಿರ್ಬೋದು, ಜೊತೆಗೆ ಇರಾನ್ ಅನ್ನ ರೀಬಿಲ್ಡ್ ಮಾಡ್ಲಿಕ್ಕೆ ಒಂದಷ್ಟು ಫಂಡ್ ಅನ್ನ ರೈಸ್ ಕೊಡೋದಾಗಿರ್ಬೋದು. ಇಷ್ಟು ಡಿಮ್ಯಾಂಡ್ಸ್ ಅನ್ನ ನೀವು ಫುಲ್ಫಿಲ್ ಮಾಡಿದ್ರೆ ನಂತರ ನಾವು ಏನು ಪೀಸ್ ಟಾಕಿಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಅಮೆರಿಕ ಒಂದು ಹಂತದಲ್ಲಿ ಒಪ್ಪಿಗೆ ಮತ್ತೆ ನೋಡಿದ್ರೆ ಇಲ್ಲ ಹಾಗಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಇರೋದ್ರಿಂದಾಗಿ ಇದು ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಆಗಿದೆ ಹೊರತು ಇದಕ್ಕೆ ಇರಾನ್ ಸಹಮತವನ್ನ ಕೊಟ್ಟಿಲ್ಲ. ಹೀಗಾಗಿ ಒಂದು ರೀತಿನಲ್ಲಿ ಇದು ಮಾಧ್ಯಮದಲ್ಲಿ ಬರ್ತಾ ಇದೆ ವರದಿಗಳು, ಎಲ್ಲಾ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ಇದನ್ನ ಹೇಳ್ತಲೇ ಇದ್ದಾರೆ, ಏನು ಪೀಸ್ ಟಾಕ್ ಆಗ್ತಾ ಇದೆ, ವಾರ್ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ಇರಾನ್ ಇಂದ ಮಾತ್ರ ಸ್ಪಷ್ಟ ಸಂದೇಶ ಇಲ್ಲ. ಒಂದ್ ವೇಳೆ ಇರಾನ್ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಹೌದು ನಾವು ಒಪ್ಪಿದೀವಿ ಅಂತ ಯಾವಾಗ ಇರಾನ್ ಕಡೆಯಿಂದ ಸ್ಟೇಟ್ಮೆಂಟ್ ಬರುತ್ತಲ್ಲ ಅವಾಗಷ್ಟೇನೆ ಟ್ರಂಪ್ ಅವರ ಮಾತಿಗೆ ಒಂದು ಬೆಲೆ ಇರುತ್ತೆ ಹೊರತು ಅದರ್ವೈಸ್ ಟ್ರಂಪ್ ಅವರಷ್ಟೇ ಹೇಳ್ತಾ ಹೋಗ್ಬೇಕು, ಅವರು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಹೀಗಾಗಿ ಇದು ಫೈನಲೈಸೇಷನ್ ಯಾವ ಹಂತದಲ್ಲಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸುನೀತಿ. ನಂತರ ನಿಮ್ಮೆಲ್ಲ ಮಾಹಿತಿಗಾಗಿ